ನಿನ್ನೆ ಸೇಮ್ ಸಂಜಿಕಾಗಿತ್ತ, ಇವತ್ತು ಬೆಳಗ್ಗೆ ಆಗೈತಿ. ಈ ಎಲ್ಲದಕ್ಕಿಂತ ಡೇಂಜರ್ ಇರೋದು ಆ ನೀರೊಳಗೆ ನಾವು ಇಳಿಯೋದು. ಯಾಕಂದ್ರೆ ಭಾಳ ತಂಪು ಇರ್ತೈತ್ರಿ. ನಿನ್ನೆ ಸಂಜಿಕ 6 ಗಂಟೆ 5:30 6 ಗಂಟೆಗೆ ಜುಂಡ್ ಅನ್ನ ಅಂತಿತ್ತು. ಈಗ ರಾತ್ರೆಲ್ಲ ಕೋಲ್ಡನಾಗಿದ್ದ ನೀರು ಜುಂಡೇನು ಸಣ್ಣ ಅನಿಸತ್ತ ನೋಡ್ರಿ. ಮುಂಜಾನೆ 5 ಇರಲಿ 4 ಇರಲಿ ಇಡೀ ರಾತ್ರಿ ಯಾವಾಗಲೂ ಜನ ಅದಾರಿಲ್ಲ. ಅವ್ರ ಭಕ್ತಿ, ಅವ್ರ ಶ್ರದ್ಧೆ, ಯಾರನ್ನೂ ಹಿಂಗೆ ಸುಮ್ಮನೆ ಇರಕ್ಕೆ ಬಿಟ್ಟಿಲ್ಲ ರೀ. ಥಂಡಿ ರಾತ್ರಿ ಐತಿ, ನಾವು ದೂರ ಅದೇವಿ, ನಮಗೆ ಬರೋಕ್ಕಾಗಂಗಿಲ್ಲ. ಯಾರು ಒಂದು ರೀಸನ್ ಇಲ್ಲಂಗೆ ಅರ್ಧಕ್ಕರ್ಧ ಭಾರತ ಬಂದೈತ್ರಿ. ಆ ಲೆಕ್ಕದಾಗ ಯಾರು ರಾತ್ರಿ ಯಾರು ಏನು ತಲೆನೇ ಕೆಡ್ಸ್ಕೊಳ್ರಿ, ಬಂದವರ ಅಂತಾರೆ. ಹಾಂ, ಏನು ಕ್ರೇಜಿ ಐತೆ ಗೊತ್ತದ. ಇದ ಮಜಾ ನೋಡಿ. ಹಗಲು ರಾತ್ರಿ ಒಂದಾಗ್ಬಿಟ್ಟೈತಿ. 24 ಅರೇಲ್ ಘಾಟ್. ಅದು ಯಾವ ಸೈಡಿಂದ ಹೇಳಿ, ಅದ್ರ ಹೆಸರೇನೈತೆ ಆ ಸೈಡಿಂದ? ಅದು ಸಂಗಮ್ ನೂಸ ಜ್ಯೂಸ್ ನಿನ್ನೆ ಜ್ಯೂಸ್ ಅಂದವ. ಜ್ಯೂಸಿ ಅಲ್ಲ, ಕರೆಕ್ಟ್. ಬರ್ರಿ, ಎಷ್ಟೊಂದು ಜನ ಇಲ್ಲೇ ಮಕ್ಕೊಂಡ್ರ. ಸೋಪ್ ಚೋಡಿ ಎಲ್ಲ ಈ ಪ್ಲಾಸ್ಟಿಕ್ ತಂದು ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರ. ಆದ್ರೆ ಇನ್ನೊಂದು ಏನು ಗದ್ಲ ಅಂದ್ರೆ, ಇದು ತಂದಿದ್ದನ್ನೆಲ್ಲ ಇಲ್ಲೇ ಬಿಟ್ಟು ಬಿಡೋದು. ಪ್ಲಾಸ್ಟಿಕ್ ಐಟಮ್ಸ್ ನಮ್ದಲ್ಲ, ಯಾರ್ದೋ ಪ್ರಾಪರ್ಟಿ. ದೇವರು ನಮ್ಮ ಕೆಲಸ ಮುಗಿಸಿದ್ವಿ, ಹೊಂಟ್ವಿ. ಜಾತ್ರೆ ಇರ್ತಾರೆ ಒಂದಿಷ್ಟು, ಬಟ್ ನೀವು ಹಂಗೆ ಆಗ್ಬೇಡ್ರಿ. ಸ್ವಲ್ಪ ತಿಳ್ಕೊರಿ, ನಿಮ್ಮ ದೇವ್ರ ಮನೇನು ಹಿಂಗೆ ರೈಡ್ ಇಡ್ತೀರ ಇಲ್ಲಲ್ಲ. ಪರ್ಫೆಕ್ಟ್ ಸೆಕ್ಟರ್ 24 ಇದು ಮೇ 31 ಮಟ್ಟ ಐತಿ. ಅಂದ್ರೆ ಗೌರ್ಮೆಂಟ್ನವ್ರು ಮೇ 30 ಮಟ್ಟನೂ ನೀವು 31 ಮಟ್ಟ ನೀವು ಬರ್ಬೋದು ಅಂದಾರಂತ. ಹಾಗಾಗಿ ಬಂದ್ರೆ ನೀವು ಈ ಸೈಡ್ ಅರೇಲ್ ಘಾಟ್ ಸೈಡ್ ಬಂದ್ರೆ ಅಂದ್ರೆ ಸೆಕ್ಟರ್ 24ಗೆ ಬರ್ರಿ. ಇದು ಹಿಂಗೈತೆ ನೋಡ್ರಿ, ಇದ ಸೆಕ್ಟರ್ 24 ಮೆಟ್ಲು ಇದ್ದಿದ್ದು. ಇಲ್ಲಿ ಬಂದ್ರೆ ಅಂದ್ರೆ ಸೀದಾ ಹೇಳಿದ್ರೆ ಅಂದ್ರೆ ಪರ್ಫೆಕ್ಟ್ ತ್ರಿವೇಣಿ ಸಂಗಮ. ಅದೇನು ಕೂಡ್ತೈತಲ್ಲ ಅಲ್ಲೇ ಬಂದು ನಿಂದಿರ್ತೀರಿ. ನಿಮ್ದು ನೀವು ಫ್ಲೋಯಿಂಗ್ ವಾಟರ್ ಇರ್ತೈತಿ. ನೀವು ನೀರು ತುಂಬ್ಕೊಂಡಿದ್ರೆ ಅದಕ್ಕೂ ಯೂಸ್, ಎಲ್ಲದಕ್ಕೂ ಯೂಸ್. ಆಮೇಲೆ ಹಂಗೆ ನೋಡಿದ್ರೆ ನಾವು ಬಂದಿದ್ದು ಈ ಏನು ಟೈಮ್ ಐತಲ್ಲ, ಜನ ಕಡಿಮೆನ ಅದ. ಯಾವುದು ನುಗ್ಲಿಲ್ಲ, ಏನು ಏನಂತಾರೆ ಅದಕ್ಕೆ, ಸ್ಟೋನ್ ಪೆಲ್ಟಿಂಗ ಅಲ್ಲ, ಸ್ಟ್ಯಾಂಪೇಡಿಂಗ್ ಅಂದ್ರೆ ತೂಕಾಟ ತುಳಿದಾಟ ಏನೂ ಇಲ್ರಿ. ಅಂದ್ರೆ ದೇವ್ರು ಖುಷಿಯಿಂದ ಕರ್ಸ್ಕೊಳ ಅಂತನ್ರಿ. ನಮ್ಮಲ್ಲಿ ಪ್ರೀತಿ ಐತಿ. ಬರ್ರಿ ಚಿನ್ನ, ತ್ರಾಸ ಕೊಡಂಗಿಲ್ಲ ಬರ್ರಿ ಅಂದಾರ.